ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನ. ಕಾಂಗ್ರೆಸ್ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು ಹಾಗೆ ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಈಗ ವಿನಯ್ ಕಾರ್ತಿಕ್ ಅವರನ್ನ ಸೇರಿ ಒಟ್ಟು 5 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿರುವಂತದ್ದು. 5ನೇ ಅಭ್ಯರ್ಥಿಗೆ 6 ಮತಗಳ ಕೊರತೆ ಬೀಳಲಿದೆ. ಕಾಂಗ್ರೆಸ್ ಬಳಿ 4 ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಉಳಿದ 22 ಮತಗಳನ್ನ 5ನೇ ಅಭ್ಯರ್ಥಿಗೆ ಹಂಚಿಕೆ ಮಾಡುವಂತ ಪ್ಲಾನ್ ನಲ್ಲಿ ಕಾಂಗ್ರೆಸ್ ಇರುವಂತದ್ದು. ವಿಧಾನಸಭೆಯಲ್ಲಿ ಕಾಂಗ್ರೆಸ್ 134, ಬಿಜೆಪಿ 62, ಜೆಡಿಎಸ್ 18 ಹಾಗೆ ಪಕ್ಷೇತರರು 2, ಕೆಆರ್ಪಿಪಿ 1 ಹಾಗೂ ಎಸ್ಕೆಪಿ 1 ಶಾಸಕರಿದ್ದಾರೆ. 3 ಶಾಸಕರು ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತಹ ಕಾರಣ ಓರ್ವ ಶಾಸಕರ ಅರ್ಹತೆ ಮತ್ತೋರ್ವರ ನಿಧನದಿಂದ 2 ಸ್ಥಾನ ಖಾಲಿ ಇರುವಂತದ್ದು. ಕಾಂಗ್ರೆಸ್ 4 ಅಭ್ಯರ್ಥಿಗಳಿಗೆ ತಲಾ 28 ಮತಗಳಂತೆ ಸುಲಭವಾಗಿ ಹಂಚಿಕೆ ಮಾಡಬಹುದು. ಇದರಿಂದ ಅವರು ಸುಲಭವಾಗಿ ಗೆಲ್ತಾರೆ. ಹಾಗಾಗಿ ಉಳಿದಿರುವಂತ 22 ಮತಗಳನ್ನ 5ನೇ ಅಭ್ಯರ್ಥಿಗೆ ಹಂಚಿಕೆ ಮಾಡುವುದಕ್ಕೆ ಕಾಂಗ್ರೆಸ್ ಈಗ ಪ್ಲಾನ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಉಳಿದಿರುವಂತ ಅವರಿಗೆ ಬೀಳುವಂತ 6 ಮತಗಳ ಶಾರ್ಟೇಜ್ಗಾಗಿ ಯಾವ ಪ್ಲಾನ್ ಅನ್ನ ಈಗ ಕಾಂಗ್ರೆಸ್ ಮಾಡತ್ತೆ ಅನ್ನುವಂಥ ಕುತೂಹಲ ಇರುವಂತದ್ದು. ಅವರಿಗೆ ಇರುವ ಪೈಕಿ 134ರ ಪೈಕಿ 4 ಜನರಿಗೆ ಈಸಿಯಾಗಿ ಡಿವೈಡ್ ಮಾಡಿ 4 ಜನರನ್ನ ಗೆಲ್ಲಿಸ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಇದ್ರು. ಆದರೆ ಈಗ ಕಾಂಗ್ರೆಸ್ ಹೊಸದೊಂದು ಪ್ಲಾನ್ ಮಾಡ್ತಾ ಇದೆ. ಇಲ್ಲಿ ಹೊಸ ಅಭ್ಯರ್ಥಿ 5ನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ದಾರೆ. ವಿನಯ್ ಕಾರ್ತಿಕ್ ಅವರನ್ನ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಬೀಳುವಂತ 6 ಶಾರ್ಟೇಜ್ ಮತಗಳಿಗಾಗಿ ಈಗ ಕಾಂಗ್ರೆಸ್ ಯಾವ ಪ್ಲಾನ್ ಅನ್ನ ಮಾಡುತ್ತೆ ಅನ್ನುವಂಥ ಕುತೂಹಲ ಕೂಡ ಇರುವಂತದ್ದು. 6 ಮತಗಳ ಸೆಳೆಯೋದಕ್ಕೆ ಈಗ ತೆರೆಮರೆಯ ಹಿಂದೆ ರಾಜಕೀಯ ಕಸರತ್ತು ಯಾವ ರೀತಿಯಾಗಿ ನಡೀತಾ ಇದೆ, ಬೇರೆ ಪಕ್ಷಗಳಿಂದ 6 ಮತಗಳನ್ನ ಪಡೆಯೋದಕ್ಕೇನಾದರೂ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆಯಾ? ಅಷ್ಟು ಸುಲಭವಾಗಿ ಇಂಥದ್ದೊಂದು ರಿಸ್ಕ್ ಅನ್ನ ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆ ಅಂತಂದ್ರೆ ಇಲ್ಲಿ ರಾಜಕೀಯ ಕಸರತ್ತೇನೋ ನಡೀತಾ ಇದೆ. ತೆರೆಮರೆಯ ಹಿಂದೆ ಏನೋ ಒಂದು ರಣತಂತ್ರ ನಡೀತಾ ಇದೆ ಅನ್ನುವಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ನಿಂದ 4 ಅಭ್ಯರ್ಥಿಗಳು ಹೆಸರನ್ನ ಘೋಷಣೆ ಆಗಿತ್ತು. ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಬಿಕೆ ಹರಿಪ್ರಸಾದ್ ಅವರು, ತಿಪ್ಪಣ್ಣಪ್ಪ ಕಮಕನೂರು ಹಾಗೆ ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಮುಗಿಯಿತು, 4 ಜನವರಷ್ಟೇ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ನಂಬಿಕೆಯಲ್ಲಿದ್ರು. ಆದರೆ ಈಗ ಹೊಸ ಪ್ಲಾನ್ ನಂತೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರ ನಾಮಪತ್ರ ಸಲ್ಲಿಕೆ ಆಗಿರೋದ್ರಿಂದ ಇಲ್ಲಿ ಯಾವ ಪ್ಲಾನ್ ನೊಂದಿಗೆ ಕಾಂಗ್ರೆಸ್ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಇರುವಂಥದ್ದು. ಹಾಗಾಗಿ ಈ ಒಬ್ಬ ಅಭ್ಯರ್ಥಿಗೆ ಯಾವ ರೀತಿಯಾಗಿ ಮತ ಸೆಳೆಯುವಂಥ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಇರುವಂಥದ್ದು. ಹಾಗಾಗಿ ಇರುವಂಥ ಇಷ್ಟು ಜನರಲ್ಲಿ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಪ್ರತಿಪಕ್ಷಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಕಾಂಗ್ರೆಸ್ ಏನಾದರೂ ಮಾಡ್ತಾ ಇದೆಯಾ? ಈಗ ಉಳಿದಿರುವಂಥ ಪಕ್ಷಗಳಿಗೆ ತಾವು 5 ಸ್ಥಾನಗಳನ್ನ ಗೆದ್ದು ಬೇರೆ ಪಕ್ಷಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ 6 ಮತಗಳನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ಪಡೆಯುತ್ತೆ ಅನ್ನುವಂಥ ಪ್ರಶ್ನೆಗಳಿರುವಂಥದ್ದು. ಹಾಗಾಗಿ 6 ಮತಗಳನ್ನ ಬೇರೆ ಕಡೆಯಿಂದ ಸೆಳೆಯುವಂಥ ಪ್ರಯತ್ನವನ್ನೇನಾದರೂ ಕಾಂಗ್ರೆಸ್ ಮಾಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆಯಾಗಿ ಉಳಿದಿದೆ. ಹಾಗಾಗಿ ಎಲ್ಲವೂ ಕೂಡ ಕಾಂಗ್ರೆಸ್ನ ರಣತಂತ್ರ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ.